ಪ್ರೀತಿಯ ವೀಕ್ಷಕರೇ ನಮಸ್ತೆ. ನಾನು ಸ್ವಾಮಿ. ಕರ್ನಾಟಕ ಸಿಂಹ ಮಾಧ್ಯಮಕ್ಕೆ ಸ್ವಾಗತ. ಹುಟ್ಟು ಹೋರಾಟಗಾರ, ಹಿರಿಯ ಮುತ್ಸದಿ, ಸಾರಿಗೆ ಬಂಧು, ಸಾರಿಗೆ ಕಾರ್ಮಿಕರ ಹಿತ ಅಂದರೆ ತಪ್ಪಾಗಲಾರದು ಅಂತ ಮಹಾನ್ ವ್ಯಕ್ತಿ ಕಾಮ್ರೇಡ್ ಅನಂತ ಸುಬ್ಬರಾವ್ ಅವರ ನಡೆದು ಬಂದ ದಾರಿನ ಯಾವ ರೀತಿ ಅಂತೇಳಿ ನಾವು ನಮ್ಮ ಮಾಧ್ಯಮದ ಮುಖಾಂತರ ನಿಮಗೆ ತಿಳಿಸ್ತಾ ಬರ್ತೀವಿ. ತಮ್ಮ ಜೇಬಿನಲ್ಲಿ ಸದಾ ಇಟ್ಟುಕೊಳ್ಳುತ್ತಿದ್ದ ಪುಟ್ಟ ಪುಸ್ತಕದಲ್ಲಿ ತಮ್ಮ ಹಸ್ತಾಕ್ಷರದಲ್ಲೇ ಬರೆದುಕೊಂಡಿದ್ದ ಈ ಸಾಲುಗಳಿಗೆ ಅನ್ವರ್ಥವಾಗಿ ಬದುಕಿದ ಸಾಧಕ ಬೇರೆ ಯಾರೂ ಅಲ್ಲ. ಅವರೇ ಶ್ರೀ ಹೊಂಗನೂರು ವೆಂಕಟರಾಮಯ್ಯ ಅನಂತ ಸುಬ್ಬರಾವ್, ನಮ್ಮೆಲ್ಲರ ನೆಚ್ಚಿನ ಕಾಮ್ರೇಡ್ HV ಅನಂತ ಸುಬ್ಬರಾವ್. ಮಾರ್ಕ್ಸ್ವಾದಿ ವಿಚಾರಧಾರೆಯಿಂದ ಪ್ರಭಾವಿತರಾಗಿದ್ದ ಅವರು ಸಮಸಮಾಜ ನಿರ್ಮಾಣಕ್ಕಾಗಿ ಹೋರಾಟದ ಹಾದಿಯನ್ನು ತುಳಿದಿದ್ದರು. ಬುದ್ಧ, ಬಸವ, ಗಾಂಧಿ, ಅಂಬೇಡ್ಕರ್ ಮತ್ತು ಇತರ ಮಹನೀಯರ ಚಿಂತನೆಗಳನ್ನು ಸಹ ಜೊತೆಯಲ್ಲೇ ಅಪ್ಪಿಕೊಂಡಿದ್ದರು. ಕಾಯಕವೇ ಕೈಲಾಸ ಎಂಬ ಶರಣರ ತತ್ವವನ್ನು ಅಕ್ಷರಶಃ ಪಾಲಿಸಿದ್ದ ಶ್ರೀ ಅನಂತ ಸುಬ್ಬರಾವ್ ತನ್ನ ಕೊನೆಯ ಉಸಿರು ಇರುವವರೆಗೂ ತಾನು ಒಪ್ಪಿಕೊಂಡಿದ್ದ ಸಿದ್ಧಾಂತಕ್ಕೆ ಬದ್ಧತೆಯಿಂದ ದುಡಿದ ಸಂಗಾತಿಯಾಗಿದ್ದರು. ಶ್ರೀ ಅನಂತ ಸುಬ್ಬರಾವ್ ಅವರು ಮೂಲತಃ ಹಾಸನ ಜಿಲ್ಲೆಯವರು. ತಾತ ಸುಬ್ಬರಾವ್ ಅರಕಲಗೂಡು ಮುದಿಗೆರೆಯ ಶಾನುಭೋಗರಾಗಿದ್ದರು. ತಂದೆ ವೆಂಕಟರಾಮಯ್ಯನವರು ಶಾಲಾ ಶಿಕ್ಷಕರಾಗಿದ್ದರು. ತಾಯಿ ನರಸಮ್ಮನವರ ತಂದೆ ಹಿರಿಸಾವೆಯಲ್ಲಿ ಶಾನುಭೋಗರಾಗಿದ್ದರು. ವೆಂಕಟರಾಮಯ್ಯ ನರಸಮ್ಮ ದಂಪತಿಗಳಿಗೆ ಮೊದಲ ಮಗನಾಗಿ ಅನಂತ ಸುಬ್ಬರಾವ್ 1942 ಜುಲೈ 20ರಂದು ಹಿರಿಸಾವೆಯಲ್ಲಿ ಜನಿಸಿದರು. ಅವರು ತಮ್ಮ ಬಾಲ್ಯವನ್ನು ಅಜ್ಜಿ ತಾತನ ಜೊತೆ ಅರಕಲಗೂಡಿನಲ್ಲಿ ಕಳೆಯುತ್ತಾ ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಅಲ್ಲಿನ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಹಾಗೂ ಪ್ರೌಢ ಶಿಕ್ಷಣವನ್ನು ಮಾದಿಹಳ್ಳಿ ಮಲ್ಲಿಕಾರ್ಜುನಯ್ಯ ಮುನ್ಸಿಪಲ್ ಹೈಸ್ಕೂಲ್ನಲ್ಲಿ ಪೂರೈಸುತ್ತಾರೆ. ಓದಿನಲ್ಲಿ ಅತ್ಯಂತ ಚುರುಕಾಗಿದ್ದ ಅನಂತ ಸುಬ್ಬರಾವ್ SSLC ಪರೀಕ್ಷೆಯಲ್ಲಿ ಶಾಲೆಗೆ ಮೊದಲ ಸ್ಥಾನ ಪಡೆಯುತ್ತಾರೆ. ನಂತರ ಅವರ ತಾತ ಅವರನ್ನು ಕೊಣನೂರಿನ ಸರ್ಕಾರಿ ಪದವಿ ಪೂರ್ವ ಕಾಲೇಜಿಗೆ PUC ವಿದ್ಯಾಭ್ಯಾಸಕ್ಕೆಂದು ಸೇರಿಸುತ್ತಾರೆ. ಆ ಕಾಲದಲ್ಲಿ ಶಿಕ್ಷಣ ಪಡೆಯಲು ಊರಿಂದ ಊರಿಗೆ ಹೋಗುವ ಬ್ರಾಹ್ಮಣರ ಹುಡುಗರಿಗೆ ವಾರಾನ್ನ ಎನ್ನುವ ವ್ಯವಸ್ಥೆ ಇದ್ದು, ವಾರದಲ್ಲಿ ಬ್ರಾಹ್ಮಣರ ಮನೆಯೊಂದಕ್ಕೆ ಆ ಹುಡುಗನು 2 ಹೊತ್ತು ಊಟಕ್ಕೆ ಹೋಗಬೇಕಿತ್ತು. ಆದರೆ ಇದು ಅನಂತ ಸುಬ್ಬರಾಯರಿಗೆ ಮಾನಸಿಕವಾಗಿ ಕಿರಿಕಿರಿ ಉಂಟು ಮಾಡಿತು. ಹೀಗಾಗಿ 1 ಹೊತ್ತು ಮಾತ್ರ ಊಟ ಮಾಡಿ ವಾರದೂಟಕ್ಕೆ ವಿದಾಯ ಹೇಳುತ್ತಾರೆ. ನಂತರ ಹಾಸ್ಟೆಲ್ಗೆ ಸೇರಿಸುತ್ತಾರೆ. ಅವರ ತಾತ ಒಂದು ಹೋಟೆಲ್ ಗೊತ್ತು ಮಾಡಿ 2 ಹೊತ್ತಿನ ಊಟಕ್ಕೆ ವ್ಯವಸ್ಥೆ ಮಾಡುತ್ತಾರೆ. ಹೀಗೆ ಅನಂತ ಸುಬ್ಬರಾವ್ ತಮ್ಮ PUC ಶಿಕ್ಷಣ ಮುಗಿಸುತ್ತಾರೆ. ತುಂಬು ಸಂಸಾರದ ಜವಾಬ್ದಾರಿ ಹೊತ್ತಿದ್ದ ಅವರ ತಂದೆಗೆ ಅವರನ್ನು PUC ನಂತರ ಕೆಲಸಕ್ಕೆ ಸೇರಿಸಬೇಕೆಂಬ ಇರಾದೆ ಇದ್ದರೂ ದೂರದೃಷ್ಟಿಯುಳ್ಳ ತಾತ ಆ ಪ್ರತಿಭಾವಂತ ಮೊಮ್ಮಗನಿಗೆ ಪದವಿ ಶಿಕ್ಷಣ ಕೊಡಿಸಲು ಹಾಸನದ ಫಸ್ಟ್ ಗ್ರೇಡ್ ಕಾಲೇಜಿಗೆ ಸೇರಿಸುತ್ತಾರೆ. ಅವರ ದೂರದ ಸಂಬಂಧಿ ಅಂದಿನ ಪ್ರಸಿದ್ಧ ನ್ಯಾಯವಾದಿ ಶ್ರೀ ಸಾಲಗಾಮೆ ನಾರಾಯಣರಾವ್ ಮತ್ತವರ ಮಡದಿ ಶ್ರೀಮತಿ ಜಯಮ್ಮ ಯುವಕ ಅನಂತ ಸುಬ್ಬರಾವನ್ನು ತಮ್ಮ ಮಗನಂತೆಯೇ ಪ್ರೀತಿಯಿಂದ ಸಲುಹಿ BSc ಪದವಿ ಗಳಿಸಲು ನೆರವಾಗುತ್ತಾರೆ. ವಿದ್ಯಾರ್ಥಿ ದೆಸೆಯಿಂದಲೇ ಅನಂತ ಸುಬ್ಬರಾವ್ ಅನ್ಯಾಯದ ವಿರುದ್ಧ ಸಿಡಿದೇಳುತ್ತಿದ್ದರು. ಅವರು ಆಗ ಯಾವುದೇ ವಿದ್ಯಾರ್ಥಿ ಸಂಘಟನೆಯ ಭಾಗವಲ್ಲದಿದ್ದರೂ ವಿದ್ಯಾರ್ಥಿಗಳ ನ್ಯಾಯಯುತ ಹಕ್ಕುಗಳಿಗಾಗಿ ಸಹಪಾಠಿಗಳನ್ನು ಒಟ್ಟುಗೂಡಿಸಿಕೊಂಡು ತಮ್ಮದೇ ಶೈಲಿಯಲ್ಲಿ ಹೋರಾಟಕ್ಕಿಳಿದಿದ್ದರು. ನಂತರ ಇಂಜಿನಿಯರಿಂಗ್ ಓದಲು ಬೆಂಗಳೂರಿನ UVCE ಕಾಲೇಜಿನಲ್ಲಿ ಸೀಟು ಸಿಕ್ಕರೂ ಅನಿವಾರ್ಯ ಕಾರಣಗಳಿಂದಾಗಿ ಓದನ್ನು ಮುಂದುವರಿಸಲಾಗಲಿಲ್ಲ. LICಯಲ್ಲಿ ಹಂಗಾಮಿ ಸಹಾಯಕನ ಹುದ್ದೆಗೆ ಅರ್ಜಿ ಸಲ್ಲಿಸುತ್ತಾರೆ. ಅನಂತ ಸುಬ್ಬರಾವ್ 1961 ಸೆಪ್ಟೆಂಬರ್ 15ರಂದು LICಯಲ್ಲಿ ಕೆಲಸಕ್ಕೆ ಸೇರುತ್ತಾರೆ. LIC ಸೇರಿದ ಕೆಲವು ವರ್ಷಗಳ ಬಳಿಕ ಕಚೇರಿಯ ಆವರಣದಲ್ಲಿ ಸಹಕಾರಿ ತತ್ವದ ಆಧಾರದ ಮೇಲೆ ದೀರ್ಘಕಾಲದವರೆಗೆ ಯಶಸ್ವಿಯಾಗಿ ಕ್ಯಾಂಟೀನ್ ನಡೆಸಿ ಗ್ರಾಹಕರಿಗೆ ಕಡಿಮೆ ದರದಲ್ಲಿ ಅತ್ಯುತ್ತಮವಾದ ಆಹಾರ ನೀಡಲು ನಾಯಕತ್ವ ವಹಿಸಿದ್ದರು. ಆಗಿನ್ನು ಒಂದೇ ಇದ್ದ LIC ಯೂನಿಯನ್ನ ಚಟುವಟಿಕೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸುತ್ತಾ LIC ಯೂನಿಯನ್ನ ನಾಯಕರಾಗಿ ಹೊರಹೊಮ್ಮುತ್ತಾರೆ. ಅದೇ ಸಂದರ್ಭದಲ್ಲಿ ಇವರ ಸಂಪರ್ಕಕ್ಕೆ ಬಂದ RSS ಗೆಳೆಯರ ಜೊತೆ ಆಟೋಟ, ವ್ಯಾಯಾಮ ಶಾಲೆ ಇವರನ್ನು RSS ಶಾಖೆ ಸೇರಿಸಲು ಪ್ರೇರೇಪಿಸುತ್ತದೆ. ಮೊದಲು ಯಾವ ರಾಜಕೀಯವನ್ನು ಅಲ್ಲಿ ಹೇಳುವುದಿಲ್ಲ. ಆಗ RSS ಚಟುವಟಿಕೆಯಲ್ಲಿ ಅನಂತ ಸುಬ್ಬರಾವ್ ಸಕ್ರಿಯ ಕಾರ್ಯಕರ್ತರಾಗುತ್ತಾರೆ. ಎಲ್ಲ ಸಭೆಗಳಲ್ಲೂ ಪಾಲ್ಗೊಳ್ಳುತ್ತಾರೆ. ಆದರೆ ಅಸ್ಪೃಶ್ಯತೆ, ಅಸಮಾನತೆ, ತಾರತಮ್ಯ,
ಗಾಂಧಿ ಕೊಗ್ಗಲೆ, ನೆಹರು ದ್ವೇಷ ಇತ್ಯಾದಿ ಪ್ರಶ್ನೆಗಳಿಗೆ ಅಲ್ಲಿ ಉತ್ತರವಾಗಲಿ ಪರಿಹಾರವಾಗಲಿ ಸಿಗುವುದಿಲ್ಲ. ಇವರ ಪ್ರಶ್ನೆಗಳು ಹೆಚ್ಚಾಗುತ್ತಲೇ ಹೋಗುತ್ತವೆ. LIC ಯೂನಿಯನ್ನಲ್ಲಿ ಇವರಿಗೆ ಅಣ್ಣಾವರು ಎಂದೇ ಚಿರಪರಿಚಿತರಾಗಿದ್ದ ಕಾಮ್ರೇಡ್ CV ಜಯತೀರ್ಥ ಪರಿಚಯವಾಗಿ ಇವರಿಗೆ ಮಾರ್ಕ್ಸ್ವಾದಿ ಸಾಹಿತ್ಯ ಓದಲು ಪ್ರೇರೇಪಿಸುತ್ತಾರೆ. ಅವರ ಒಡನಾಟ ಇವರನ್ನು ಮಾರ್ಕ್ಸ್ವಾದಿಯಾಗಿಸುತ್ತದೆ. ಹೀಗಾಗಿ HV ಅನಂತ ಸುಬ್ಬರಾವ್ ಅವರಿಗೆ CV ಜಯತೀರ್ಥ ರಾಜಕೀಯ ಗುರುಗಳಾಗುತ್ತಾರೆ ಮತ್ತು ಇನ್ನೋರ್ವ ಹಿರಿಯ ಸಂಗಾತಿ AVN ಅಯ್ಯಂಗಾರ್ ಅವರು ಇವರಿಗೆ ಟ್ರೇಡ್ ಯೂನಿಯನ್ ಗುರುಗಳಾಗುತ್ತಾರೆ. RSSನ ಸಿದ್ಧಾಂತ ಮತ್ತು ಮಾರ್ಕ್ಸ್ವಾದಿ ವಿಚಾರಧಾರೆಯ ನಡುವಿನ ಸೈದ್ಧಾಂತಿಕ ವ್ಯತ್ಯಾಸ ಸ್ಪಷ್ಟವಾಗಿ ಅರಿವಾಗಿ ಜೀವಪರತೆ ಮತ್ತು ಮಾನವತೆಯನ್ನು ಪ್ರತಿಪಾದಿಸುವ ಮಾರ್ಕ್ಸ್ವಾದ ಅಥವಾ ಕಮ್ಯುನಿಸಂನ ಸೆಳೆತಕ್ಕೊಳಗಾದ ಅನಂತ ಸುಬ್ಬರಾವ್ RSSನ ಸಂಪರ್ಕವನ್ನು ಸಂಪೂರ್ಣವಾಗಿ ಕಳೆದುಕೊಳ್ಳುತ್ತಾರೆ. ಮಾರ್ಕ್ಸ್ವಾದದ ಬಗ್ಗೆ ಹೆಚ್ಚು ಅಧ್ಯಯನಶೀಲರಾದ HV ಅನಂತ ಸುಬ್ಬರಾವ್ ಮನುಷ್ಯನಿಂದ ಮನುಷ್ಯನ ಶೋಷಣೆಯನ್ನು ನಿರ್ಮೂಲನೆ ಮಾಡಬಲ್ಲ ವ್ಯವಸ್ಥೆಯನ್ನು ಹುಟ್ಟುಹಾಕುವ ದೇಹದೋಷವನ್ನು ಹೊಂದಿರುವ ದುಡಿಯುವ ಜನರ ಮತ್ತವರ ಪರವಾದ ಎಲ್ಲ ಜನ ವಿಭಾಗಗಳನ್ನೂ ಒಳಗೊಂಡ ರಾಜಕೀಯ ಪಕ್ಷದಲ್ಲಿ ಸಕ್ರಿಯನಾಗಿ ಕಾರ್ಯನಿರ್ವಹಿಸಬೇಕೆಂಬ ಬಯಕೆಯಿಂದ 1967ರಲ್ಲಿ ಭಾರತ ಕಮ್ಯುನಿಸ್ಟ್ ಪಕ್ಷದ ಅಂದರೆ CPIನ ಸದಸ್ಯತ್ವ ಪಡೆಯುತ್ತಾರೆ. ಅನಂತ ಸುಬ್ಬರಾವ್ LICಯಲ್ಲಿ ಟ್ರೇಡ್ ಯೂನಿಯನ್ಗೆ ಸೇರಿದ ನಂತರ RS ರಾಜಾರಾಮ್, ಡಾಕ್ಟರ್ G ರಾಮಕೃಷ್ಣ, EP ಮೆನನ್, ಜಯತೀರ್ಥ, H ಮಹದೇವನ್, MD ಹರಿಗೋವಿಂದ ಮೊದಲಾದವರ ಜೊತೆ ಸೇರಿ ವಿದ್ಯಾರ್ಥಿ ಯುವಜನ ಸಭಾದ ಆರಂಭಿಕ ಹಂತದಲ್ಲೇ ಕೆಲಸ ಮಾಡಿದರು. ಆಗ ರಾಷ್ಟ್ರೀಯ ನಾಯಕರಾದಂತಹ ಕಾಮ್ರೇಡ್ CK ಚಂದ್ರಪ್ಪನ್, ಕಾಮ್ರೇಡ್ ಸುಧಾಕರ ರೆಡ್ಡಿ, ಕಾಮ್ರೇಡ್ ಅಜೀಜ್ ಪಾಷಾ ಮುಂತಾದ ನಾಯಕರ ಪರಿಚಯವಾಯಿತು. ಮೇರು ಮಾರ್ಕ್ಸ್ವಾದಿ ಚಿಂತಕರಾಗಿದ್ದ ಕಾಮ್ರೇಡ್ ಮೋಹಿತ್ ಸೇನ್ ಮತ್ತು ಕಾಮ್ರೇಡ್ SA ಡಾಂಗೆ ಅವರಿಂದ ಮಾರ್ಕ್ಸ್ವಾದದ ಪಾಠಗಳನ್ನು ಕಲಿಯುವ ಸದಾವಕಾಶ ಅವರಿಗೆ ಒಲಿಯಿತು. ಹೀಗೆ ಮಾರ್ಕ್ಸ್ವಾದಿ ಚಿಂತನೆಯನ್ನು ಜನಪರ ಹೋರಾಟಗಳಲ್ಲಿ ಅನ್ವಯಿಸುವಲ್ಲಿ ಅವರು ಸಶಕ್ತರಾದರು. ತದನಂತರ ನಿರಂತರವಾಗಿ ಭಾರತ ಕಮ್ಯುನಿಸ್ಟ್ ಪಕ್ಷದ ಚಟುವಟಿಕೆಯಲ್ಲಿ ಭಾಗವಹಿಸುತ್ತಾ CPIನ ಜಿಲ್ಲಾ ಮಂಡಳಿ, ರಾಜ್ಯ ಮಂಡಳಿ, ಕಾರ್ಯಕಾರಿ ಮಂಡಳಿ, ಕಾರ್ಯದರ್ಶಿ ಮಂಡಳಿ ಹೀಗೆ ಕ್ರಮೇಣವಾಗಿ ಎಲ್ಲ ಉನ್ನತ ಹುದ್ದೆಗಳಲ್ಲಿ ಕಾರ್ಯನಿರ್ವಹಿಸುತ್ತಾರೆ. ಅನಂತರದ ದಿನಗಳಲ್ಲಿ CPIನ ರಾಷ್ಟ್ರೀಯ ಮಂಡಳಿಯ ಸದಸ್ಯರಾಗಿಯೂ ಕೂಡ ಜವಾಬ್ದಾರಿ ವಹಿಸಿರುತ್ತಾರೆ. 1964ರಲ್ಲಿ CPI ವಿಭಜನೆಯಾಗಿ CPI-M ಆದ ಹಲವು ವರ್ಷಗಳ ಬಳಿಕ LIC ಯೂನಿಯನ್ ಕೂಡ ಇಬ್ಬಾಗವಾದಾಗ ನಮ್ಮ ರಾಜ್ಯದಲ್ಲೂ 1972ರಲ್ಲಿ LIC ಎಂಪ್ಲಾಯೀಸ್ ಫೆಡರೇಷನ್ನ ಘಟಕ ಸ್ಥಾಪನೆಗೊಂಡು ಅದನ್ನು ಕಾಮ್ರೇಡ್ ನಾರಾಯಣ ಮೊದಲಾದವರ ಜೊತೆ ಕಾಮ್ರೇಡ್ ಅನಂತ ಸುಬ್ಬರಾವ್ ಕೆಲವು ವರ್ಷಗಳ ಕಾಲ ಮುನ್ನಡೆಸಿದರು. ಈ ಸಂದರ್ಭದಲ್ಲಿ LICಯಲ್ಲಿ ದುಡಿಯುತ್ತಿದ್ದ ಅತ್ಯಂತ ತಳವರ್ಗದ ನೌಕರರನ್ನು ಸಂಘಟಿಸಿ ಅವರಿಗೆ ಸೇವಾ ಭದ್ರತೆಗಾಗಿ ಯಶಸ್ವಿ ಹೋರಾಟ ನಡೆಸಿದರು. ಅವರು AITC ರಾಜ್ಯ ಸಮಿತಿಗೆ ಏರಿದರು. MEI, ವಿಡಿಯಾ ಸೇರಿದಂತೆ ರಾಜ್ಯದ ಅನೇಕ ಕೈಗಾರಿಕೆಗಳಲ್ಲಿ ಕಾರ್ಮಿಕರನ್ನು ಸಂಘಟಿಸಿ ಅವರಿಗೆ ನಾಯಕತ್ವ ಕೊಟ್ಟರು. 1970-80ರ ದಶಕ ಹೋರಾಟಗಳ ದಶಕಗಳೆಂದೇ ಹೇಳಬಹುದು. ಅವು ಕಾರ್ಮಿಕ ಚಳುವಳಿಯ ಚರಿತ್ರೆಯಲ್ಲಿ ರಕ್ತಸಿಕ್ತ ಪುಟಗಳನ್ನೇ ದಾಖಲಿಸಿವೆ. ಪೊಲೀಸರ ಲಾಠಿಗಳು ಮುರಿದರೂ ಅನಂತ ಸುಬ್ಬರಾವ್ ಅವರ ಕಾರ್ಮಿಕ ಪರ ದನಿಯನ್ನು ಹತ್ತಿಕ್ಕಲು ಸಾಧ್ಯವಾಗಲಿಲ್ಲ. ಸಂಗಾತಿಗಳಾದ MS ಕೃಷ್ಣನ್, MC ನರಸಿಂಹನ್, ದೀಪಕ್, ಬಾಬು ಮ್ಯಾಥ್ಯೂ ಮೊದಲಾದ ನೂರಾರು ಸಂಗಾತಿಗಳು ಅವರ ಜೊತೆಗಿದ್ದರು. ಅವರು AITC ನಾಯಕರಾಗಿ ಸಾರ್ವಜನಿಕ ಉದ್ದಿಮೆಗಳನ್ನು ಉಳಿಸಿ ಬೆಳೆಸಲು ನಿರಂತರವಾಗಿ ಶ್ರಮಿಸಿದರು. ಪಕ್ಷ ಅವರನ್ನು 1976ರಲ್ಲಿ ಕಾಮ್ರೇಡ್ MS ಕೃಷ್ಣನ್ ಮತ್ತು ಕಾಮ್ರೇಡ್ ಗೋಪಿಯವರು ನೇತೃತ್ವ ವಹಿಸಿದ್ದ KSRTC ಸ್ಟಾಫ್ ಅಂಡ್ ವರ್ಕರ್ಸ್ ಫೆಡರೇಷನ್ನಾಗಿ ಕೆಲಸ ಮಾಡಲು ನಿರ್ದೇಶನ ನೀಡಿತು. ಅಲ್ಲಿಂದ ಇವರ ಪ್ರಿಯವಾದ ಸಾರಿಗೆ ನೌಕರರ ಜೊತೆಗಿನ ಹೋರಾಟದ ಪಯಣ ಆರಂಭವಾಗಿ ಅದೇ ಇವರ ಬದುಕಿನ ಅಂತಿಮ ಪಯಣವೂ ಆಯಿತು. ಇಡೀ ಸಾರ್ವಜನಿಕ ಸಾರಿಗೆಯ ವ್ಯವಸ್ಥೆಯ ಬಗ್ಗೆ ಸಾಕಷ್ಟು ಅಧ್ಯಯನ ಮಾಡಿದ್ದ ಮತ್ತು ಅನುಭವವುಳ್ಳ ಜ್ಞಾನ ಭಂಡಾರವಾಗಿದ್ದರು. KSRTCಯ ಖಾಸಗೀಕರಣದ ವಿರುದ್ಧ ಮತ್ತು ಸಾರಿಗೆ ಸಂಸ್ಥೆಯ ವಿಭಜನೆಯ ವಿರುದ್ಧ ಬಲವಾದ ಚಳುವಳಿಯನ್ನು ಸಂಘಟಿಸಿ 1997ರಲ್ಲಿ ರಾಜ್ಯಾದ್ಯಂತ ಜಾಥಾ ಹಮ್ಮಿಕೊಂಡಿದ್ದರು. ಪ್ರಭುತ್ವದ ವಿರುದ್ಧ ಸಿಡಿದೆದ್ದು ಅನೇಕ ಕೇಸುಗಳನ್ನು ಎದುರಿಸಿದರು. ಕಾರ್ಯಕರ್ತರಿಗಾದ ಅನ್ಯಾಯದ ಶಿಕ್ಷೆಗಳ ವಿರುದ್ಧ ಹೋರಾಡಿದರು. 4 ನಿಗಮಗಳ ರಚನೆ ಸಾರಿಗೆ ಸಂಸ್ಥೆಗೆ ಬಿಳಿಯಾನೆಯಾಗಿ ಪರಿಣಮಿಸಲಿದೆ ಎಂದಿದ್ದ ಅವರ ಮಾತು ಇಂದು ನಿಜವಾಗಿದೆ. ಚಿಕ್ಕಮಗಳೂರಿನ ಕೊಪ್ಪದಲ್ಲಿ ಶಂಕರ್ ಟ್ರಾನ್ಸ್ಪೋರ್ಟ್ ಮುಚ್ಚುವ ಹಂತಕ್ಕೆ ಬಂದಾಗ ಅಲ್ಲಿನ ಕಾರ್ಮಿಕರನ್ನು ಬೀದಿಪಾಲು ಮಾಡದೆ ಸಹಕಾರ ಸಾರಿಗೆ ಆರಂಭಿಸಲು ಚಿಕ್ಕಮಗಳೂರಿನ ನಾಯಕರಿಗೆ ಬೆನ್ನೆಲುಬಾದರು. ಅನಂತ ಸುಬ್ಬರಾಯರು
ಕಿರ್ಲೋಸ್ಕರ್, ಮೈಕೋಬಾಷ್, ಫೆಡರಲ್ ಮೊಘಲ್, ಐಟಿಸಿ, ವಿಪ್ರೋ, ಹಟ್ಟಿ ಚಿನ್ನದ ಗಣಿಗಳಂತಹ ಬೃಹತ್ ಉದ್ದಿಮೆಗಳಲ್ಲೂ ಕಾರ್ಮಿಕರ ನೇತಾರರಾಗಿ ದುಡಿದಿದ್ದಾರೆ. ಹಾಗೆಯೇ ಅಸಂಘಟಿತ ಕಾರ್ಮಿಕರ ಹಿಂದಿನ ಶಕ್ತಿಯೂ ಆಗಿದ್ದರು. ಅವರು ಪ್ರಪ್ರಥಮವಾಗಿ ಅಂಗನವಾಡಿ ಕಾರ್ಯಕರ್ತೆಯರನ್ನು ಕಾರ್ಮಿಕರಾಗಿ ಪರಿಗಣಿಸಬೇಕೆಂದು ಎಐಟಿಯುಸಿಯ ಪರವಾಗಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದರು. ಬಿಡಿ ಕಾರ್ಮಿಕರ ಪರ ದೃಢವಾಗಿ ದನಿ ಎತ್ತಿದವರು ಕಾಮ್ರೇಡ್ MCN ಮತ್ತು ಕಾಮ್ರೇಡ್ ಅನಂತ ಸುಬ್ಬರಾವ್. ಆಶಾ ಕಾರ್ಯಕರ್ತೆಯರನ್ನು ಸಂಘಟಿಸಿದ ಸೋದರಿ ಸಂಘಟನೆಯನ್ನು ಕೂಡ ಬೆಂಬಲಿಸಿದರು. ಅವರು ಕಾರ್ಮಿಕರ ಐಕ್ಯತೆಗಾಗಿ ಸದಾಕಾಲ ಮನಸಾರೆ ಶ್ರಮಿಸಿದರು. ESI ಕೋರ್ಟ್ ಮತ್ತು ಪ್ರಾದೇಶಿಕ PF ಮಂಡಳಿಯಲ್ಲಿ ಎಐಟಿಯುಸಿಯನ್ನು ಪ್ರತಿನಿಧಿಸಿದ್ದ ಅವರು ಸಂತ್ರಸ್ತ ಕಾರ್ಮಿಕರಿಗೆ ಗರಿಷ್ಠ ಸೌಲಭ್ಯ ಒದಗಿಸಲು ಯತ್ನಿಸಿದರು. 1990ರ ದಶಕದಲ್ಲಿ ನಮ್ಮ ದೇಶದಲ್ಲಿ ನವೋದಾರವಾದಿ ಆರ್ಥಿಕ ನೀತಿಗಳನ್ನು ಜಾರಿಗೊಳಿಸಿದಾಗ ಎಐಟಿಯುಸಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಅವುಗಳನ್ನು ತೀವ್ರವಾಗಿ ವಿರೋಧಿಸಲೇ ಬಂದರು. ಅವರ ಕಾರ್ಯಕ್ಷಮತೆಯಿಂದ AIL, ICEF, AITUC ಮತ್ತು NFI-RTW ಉನ್ನತ ಸ್ಥಾನಗಳಲ್ಲಿ ಕೆಲಸ ಮಾಡಿದರು. ಅನಂತ ಸುಬ್ಬರಾವ್ ಕಾರ್ಮಿಕ ಧೋರಣೆಯಷ್ಟೇ ಆಗಿರಲಿಲ್ಲ. ಅವರ ಹೋರಾಟದ ಬದುಕು ಶುರುವಾಗಿದ್ದೇ ಕನ್ನಡ ಪರ ಚಳವಳಿಯ ಮೂಲಕ. ಅವರು ಬೆಂಗಳೂರಿಗೆ ಬಂದು LIC ಸೇರಿದಾಗ ಅವರು ನಾಡು ನುಡಿಗಳಿಗಾಗಿ ಸಂಬಂಧಿಸಿದ ಮತ್ತಿತರ ಎಲ್ಲ ಜನಪರ ಚಳವಳಿಗಳಲ್ಲೂ ಸಕ್ರಿಯರಾಗಿದ್ದರು. 1998ರಲ್ಲಿ ಹಾಸನ ಜಿಲ್ಲೆಯಲ್ಲಿ ಪಕ್ಷದ AIKSನಿಂದ ನಡೆಸಿದ ಐತಿಹಾಸಿಕ ಬಾಗೂರು ನವೆಲೆ ಚಳವಳಿ ಉತ್ತುಂಗಕ್ಕೆ ಹೋಗಿ ಪೊಲೀಸರ ಗುಂಡುಗಳು ಸಾವಿರಾರು ಜೀವಗಳನ್ನು ಬಲಿ ತೆಗೆದುಕೊಳ್ಳಲಿವೆ ಎನ್ನುವ ಸಂದರ್ಭದಲ್ಲಿ ಇವರ ಮುತ್ಸದ್ದಿತನ ಪ್ರಕ್ಷುಬ್ಧ ಪರಿಸ್ಥಿತಿ ತಿಳಿಗೊಳಿಸಿದ್ದನ್ನು ಮರೆಯುವಂತಿಲ್ಲ. ಕಾಮ್ರೇಡ್ HV ಅನಂತ ಸುಬ್ಬರಾವ್ ಕೋಮು ಸೌಹಾರ್ದಕ್ಕಾಗಿ, ಬಹುತ್ವದ ಭಾರತದ ಉಳಿವಿಗಾಗಿ, ಜಾತಿ ವಿನಾಶಕ್ಕಾಗಿ, ಸಂವಿಧಾನದ ಆಶಯಗಳ ರಕ್ಷಣೆಗಾಗಿ, ಜಾರಿಗಾಗಿ ಅವಿರತವಾಗಿ ಶ್ರಮಿಸಿದರು. 2002ರಲ್ಲಿ ಸ್ನೇಹವಾಣಿ ಜಾಥಾದಲ್ಲಿ ಪಾಲ್ಗೊಂಡಿದ್ದರು. ಬಾಬಾ ಬುಡನ್ಗಿರಿಯಲ್ಲಿ ಭಾವೈಕ್ಯತೆಗಾಗಿ ನಡೆದಿದ್ದ ಐಕ್ಯ ಹೋರಾಟದಲ್ಲಿ ಜೈಲು ಸೇರಿದ್ದರು. ಅವರು ತಮ್ಮ ಇಚ್ಛೆಯ ವಿರುದ್ಧವೇ 1999ರಲ್ಲಿ ರಾಜಾಜಿನಗರ ಕ್ಷೇತ್ರದಿಂದ ವಿಧಾನಸಭೆಗೆ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧಿಸಬೇಕಾಗಿ ಬಂದಿತು. ಕಾಮ್ರೇಡ್ ಅನಂತ ಸುಬ್ಬರಾವ್ ಅದ್ಭುತ ವಾಗ್ಮಿಯಾಗಿದ್ದಂತೆ ಒಳ್ಳೆಯ ಬರಹಗಾರರೂ ಆಗಿದ್ದರು. ಸಾಹಿತ್ಯ, ಕಲೆ, ಸಂಸ್ಕೃತಿ, ಹಾಡು, ಸಂಗೀತ, ಕ್ರೀಡೆ, ಓದು ಹೀಗೆ ಬದುಕಿನ ಎಲ್ಲ ಕ್ಷೇತ್ರಗಳಲ್ಲೂ ವಿಶೇಷ ಆಸಕ್ತಿ ಹೊಂದಿದ್ದರು. ಕಾಮ್ರೇಡ್ HV ಅನಂತ ಸುಬ್ಬರಾವ್ ಅವರ ಈ ಎಲ್ಲ ಸಾಧನೆಗಳಿಗೂ ಬೆನ್ನೆಲುಬಾಗಿ ನಿಂತಿದ್ದು ನಿಸ್ವಾರ್ಥ, ಪ್ರಾಮಾಣಿಕ ಮತ್ತು ತಾಯ್ತನದ ಮನಸ್ಸುಳ್ಳ ಅವರ ಬಾಳ ಸಂಗಾತಿ BS ನಾಗರತ್ನ. LICಯಲ್ಲೇ ನೌಕರರಾಗಿದ್ದ ಅವರೊಡನೆ 1971ರಲ್ಲಿ ಅನಂತ ಸುಬ್ಬರಾವ್ ಜೀವನ ಪಯಣ ಪ್ರಾರಂಭಿಸಿದರು. ಇಬ್ಬರು ಹೆಣ್ಣು ಮಕ್ಕಳ ಪೈಕಿ ದೊಡ್ಡವರು ಅಮೆರಿಕಾದಲ್ಲಿ ಗಂಡ ಮತ್ತು ಇಬ್ಬರ ಮಕ್ಕಳ ಜೊತೆ ವಾಸವಾಗಿದ್ದಾರೆ. ಹಿರಿಯ ಮಗಳು ಮತ್ತು ಅಳಿಯ ಕಮ್ಯುನಿಸ್ಟ್ ಪಕ್ಷದ ಸಂಗಾತಿಗಳಾಗಿದ್ದಾರೆ. ಅನಂತ ಸುಬ್ಬರಾಯರಿಗೆ 4 ಮೊಮ್ಮಕ್ಕಳಿದ್ದಾರೆ. ತಮ್ಮ ಮಗಳು ಅಂತರ್ಜಾತಿ ಮದುವೆಯಾಗಬೇಕೆಂದಾಗ ಮನಪೂರ್ವಕವಾಗಿ ಒಪ್ಪಿಗೆ ನೀಡಿ ಅಳಿಯನನ್ನು ಪ್ರೀತಿಯಿಂದ ಕಂಡರು. ಬ್ರಾಹ್ಮಣ ಕುಟುಂಬದಲ್ಲಿ ಹುಟ್ಟಿದರು. ಬ್ರಾಹ್ಮಣ್ಯ ಅವರನ್ನೆಂದೂ ಆವರಿಸದಂತೆ ಪ್ರಜ್ಞಾಪೂರ್ವಕವಾಗಿ ಎಚ್ಚರ ವಹಿಸಿದರು. ಕಾಯಕವೇ ಕೈಲಾಸ ಎಂಬ ತತ್ವವನ್ನೇ ರೂಢಿಸಿಕೊಂಡಿದ್ದ ಕಾಮ್ರೇಡ್ HV ಅನಂತ ಸುಬ್ಬರಾವ್ ಅವರ ಬದುಕಿಗೆ ವೈಚಾರಿಕತೆ ಮತ್ತು ವೈಜ್ಞಾನಿಕತೆಯೇ ಜೀವಾಳ. ತಮ್ಮ ಕಾಯಕದಲ್ಲಿ ಮಗ್ನರಾಗಿರುವಾಗಲೇ 2026ರ ಜನವರಿ 28ರ ಇಳಿಹೊತ್ತಿನಲ್ಲಿ ತೀವ್ರ ಹೃದಯಾಘಾತದಿಂದ ಕಾಮ್ರೇಡ್ ಅನಂತ ಸುಬ್ಬರಾವ್ ನಮ್ಮನ್ನೆಲ್ಲ ಅಗಲಿದರು. ಅವರು ಕಾರ್ಮಿಕರ ಧ್ವನಿಯಾಗಿದ್ದರು. ಅವರು ಬಹಳಷ್ಟು ಕಾರ್ಮಿಕ ಹೋರಾಟಗಳನ್ನು ಮಾಡಿದರು. ನಾನು ಈ ಒಂದು ತಿಂಗಳಿಂದ KSRTC ಕಾರ್ಮಿಕರ ಪರವಾಗಿ ಅವರು ಬಂದಿದ್ದರು. ಜಂಟಿ ಕ್ರಿಯಾ ಸಮಿತಿ ಅಧ್ಯಕ್ಷರಾಗಿ ಬಂದಿದ್ದರು. ಮತ್ತೆ ಸ್ಟಾಫ್ ಅಂಡ್ ವರ್ಕರ್ಸ್ ಯೂನಿಯನ್ ಅಧ್ಯಕ್ಷರಾಗಿದ್ದರು. KSRTCನಲ್ಲಿ LICನಲ್ಲಿ ಕೆಲಸದಲ್ಲಿದ್ದರು.
ಆಮೇಲೆ ರಾಜೀನಾಮೆ ಕೊಟ್ಬಿಟ್ರು ಎಲೆಕ್ಷನ್ ನಿಂತ್ಕೊಂಡಾಗ BRS ತಗೊಂಡಿದ್ರು. ಸೊ ಒಬ್ಬ ಕಮಿಟ್ಮೆಂಟ್ ಇದ್ದಂಥ CPI ಲೀಡ್ರು, ಅವರ ಸಾವಿನಿಂದ ಇವತ್ತು ಸಾರ್ವಜನಿಕವಾಗಿ ಬಹಳ ತೊಂದರೆ ಆಗಿದೆ ಅಂತಕ್ಕಂಥ ಮಾತುಗಳನ್ನು, ಅವರ ಸಾವನ್ನ ಇದೆಯಲ್ಲ ಅದನ್ನು ತುಂಬಲಿಕ್ಕೆ ಸಾಧ್ಯನೇ ಇಲ್ಲ. ಅಷ್ಟರ ಮಟ್ಟಿಗೆ ಕೊನೆ ಉಸಿರಿರೋವರೆಗೂ ಕೂಡ, ಮೊನ್ನೆನೂ ಕೂಡ ಮಾತಾಡ್ತಾ ಇದ್ರಂತೆ, ಈಗ ಹೇಳಿದ್ರು ಪತ್ರಿಕೆಯವ್ರ ಜೊತೆಲಿ ಮಾತಾಡ್ತಾ ಇದ್ರಂತೆ. ಇವತ್ತು ಇವತ್ತು ಹೋರಾಟ ಇಟ್ಕೊಂಡಿದ್ರು, ಅದಕ್ಕೆ ಮುಂದಕ್ಕೆ ಹಾಕಿರ್ಬೇಕು ಅನ್ನೋ ಕಾಣಿಸುತ್ತೆ, ಮುಂದಕ್ಕೆ ಹಾಕಿರ್ಬೇಕು ಅನ್ಸುತ್ತೆ. ಸೊ ಅವರು ನನಗೆ ಬಹಳ ದಿನಗಳಿಂದ ಪರಿಚಯ. ಅವರು ಈ ಕಾರ್ಮಿಕ ಹೋರಾಟದಲ್ಲೇ ನೆಗೋಷಿಯೇಷನ್ ಮಾಡುವಾಗ ಮಾತಾಡುವಾಗ ಮಾಡ್ತಕ್ಕಂಥದ್ದು. ನಾನು ಸ್ವಲ್ಪ ದಿನ KSRTC ಮಿನಿಸ್ಟರ್ ಆಗಿದ್ದೆ. ಸೊ ಹಾಗಾಗಿ ನಿಕಟವಾದಂಥ ಸಂಬಂಧ ಇತ್ತು. ಅವರು ಸಾವನ್ನ ದುಃಖ ಭರಿಸ್ತಕ್ಕಂಥ ಅವ್ರಿಗೆ ಅವ್ರ ಮಿಸಸ್ಸು ಕೂಡ ಬದುಕಿದ್ದಾರೆ ಪಾಪ. ಅವ್ರಿಗೆ 2 ಜನ ಹೆಣ್ಮಕ್ಳು, ಒಬ್ಬರು ವಿದೇಶದಲ್ಲಿದ್ದಾರೆ, ಇನ್ನೊಬ್ರು ಇಲ್ಲೇ ಇದ್ದಾರೆ. ಸೊ ಒಬ್ಬ ಜಾತ್ಯತೀತ ವ್ಯಕ್ತಿ ಅಂತ ಇದ್ದದ್ದು. ಯಾಕಂತಂದ್ರೆ ಅವ್ರ ಕೊನೆ ಮಗಳನ್ನ ಬೇರೆ ಕಮ್ಯುನಿಟಿಯವರಿಗೆ ಮದುವೆ ಮಾಡ್ತಕ್ಕಂಥ ಕೆಲಸವನ್ನು ಅವರೇ ನಿಂತ್ಕೊಂಡು ಮಾಡಿದ್ದು. ಸೊ ಅದರಿಂದ ಒಂದು ವ್ಯಾಕ್ಯೂಮ್ ಕ್ರಿಯೇಟ್ ಆಗಿದೆ. ಅದನ್ನು ಭರ್ತಿ ಮಾಡಲಿಕ್ಕೆ ಯಾರಿಂದಲೂ ಕೂಡ ಸಾಧ್ಯ ಇಲ್ಲ ಅಂತೇಳಿ ನನಗನ್ಸುತ್ತೆ. ಸೊ ಅಂಥವರು ನಮ್ಮನ್ನ ಅಗಲಿದರೆ ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ನಾನು ಪ್ರಾರ್ಥಿಸ್ತೇನೆ. ಅವ್ರ ಮಗಳು ಕೂಡ ನಿಮ್ಮ ಹತ್ರ ವಿಶೇಷವಾದಂತಹ ಬೇಡಿಕೆಗಳನ್ನು ಇಟ್ಟರು. ಒಂದು 38 ತಿಂಗಳ ನಾನು ರಾಮಲಿಂಗ ರೆಡ್ಡಿ ಜೊತೆ ಮಾತಾಡ್ತೀನಿ, ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಜೊತೆ. ವಿವಿಧ ವಿಭಾಗಗಳ ಅಪಾರ ಜನಪ್ರೀತಿ, ವಿಶ್ವಾಸ, ಅಭಿಮಾನಿಗಳಿಗೆ ಪಾತ್ರರಾಗಿದ್ದ ಶ್ರೀ HV ಅನಂತ ಸುಬ್ಬರಾವ್ ಅವರ ಅಂತಿಮ ದರ್ಶನ ಪಡೆಯಲು ರಾಜ್ಯದ ಮೂಲೆ ಮೂಲೆಗಳಿಂದ ಜನಸಮೂಹವೇ ನೆರೆದು ಅಶ್ರುತರ್ಪಣ ಸಲ್ಲಿಸಿತು. ಕಾಮ್ರೇಡ್ HV ಅನಂತ ಸುಬ್ಬರಾವ್ ಅವರು ಸಮಾಜಕ್ಕೆ ಸಲ್ಲಿಸಿದ್ದ ನಿಸ್ವಾರ್ಥ ಸೇವೆಯನ್ನು ಗುರುತಿಸಿದ ರಾಜ್ಯ ಸರ್ಕಾರವು ಅವರಿಗೆ ಅಂತಿಮವಾಗಿ ಗೌರವ ವಂದನೆಗಳನ್ನು ಸಲ್ಲಿಸಿ ಆದರ ಸೂಚಿಸಿತು. Red salute, red salute, red salute to comrade. Red salute, red salute, red salute to comrade. ಬಂದೂಕು ಬಡೆ ಸಾವಧಾನ, ಬಂದೂಕು ಬಡೆ ನಿಂತಲ್ಲೇ 3 ಸುತ್ತು ಗುಂಡಾರಿಸಲು ಸಜ್ಜಾಗೆ. ಸಮರ್ಪಣೆ ಆರಿಸಿ, ಬಂದೂಕು ಬಡೆ ಕೆಳ ಶಸ್ತ್ರ. ಸಮಾಜಮುಖಿಯಾಗಿಯೇ ಜೀವಿಸಿದ್ದ ಅವರ ದೇಹವನ್ನು ಮಾನವ ಕುಲದ ಸೇವೆಗಾಗಿ, ಅಧ್ಯಯನ ಮತ್ತು ಸಂಶೋಧನೆಗಳಿಗೋಸ್ಕರ ಮಿದುಳು ಸಹಿತವಾಗಿ ಸರ್ಕಾರದ ನಿಮ್ಹಾನ್ಸ್ ಆಸ್ಪತ್ರೆಗೆ ದಾನ ಮಾಡಲಾಯಿತು. ದುಡಿಯುವ ಜನರ, ಶೋಷಿತರ ಗಟ್ಟಿ ದನಿ, ಸ್ಫೂರ್ತಿಯ ಚಿಲುಮೆ ಈಗ ಇಲ್ಲದಾಗಿದೆ. ಆದರೆ ಕಾಮ್ರೇಡ್ HV ಅನಂತ ಸುಬ್ಬರಾವ್ ಅವರ ಆದರ್ಶ ಮತ್ತು ಹೋರಾಟದ ಹಾದಿ ನಮ್ಮನ್ನು ದೀವಿಗೆಯಾಗಿ ಮುನ್ನಡೆಸಲಿದೆ. ಕಾಮ್ರೇಡ್ ಅನಂತ ಸುಬ್ಬರಾಯರಿಗೆ ಕೆಂಪು ವಂದನೆಗಳು. ರೆಡ್ ಸಲ್ಯೂಟ್ ಕಾಮ್ರೇಡ್ ಅನಂತ ಸುಬ್ಬರಾವ್.